न्यूज नेशन में मैं हूं आबिद हुसैन शेख। वाह क्या भाषण है, किस दिशा में जा रहा है मेरा देश। हर्षा की हत्या के बाद बीजापुर में हिंदू संगठनों की ओर से हर्षा के हत्यारों पर कड़ी कार्रवाई को लेकर शहर के पवित्र श्री सिद्धेश्वर मंदिर से विशाल रैली का आयोजन किया गया, जिसमें पवित्र स्थान मंदिर के परिसर में फिर भारत की एकता और अखंडता को तोड़ने का संदेश, नफरत और जहर से भरे शब्दों से भड़काने की कोशिश, भगवा झंडा लहराने, कोई हिजाब मांगेंगे तो शिवाजी महाराज की तलवार थमाकर इंच इंच टुकड़े कर देने। तो किसी ने 1 घंटे में 6 नहीं 60,000 हिजाब वालों पर की बात, तो किसी ने भाजपा को बीजेपी का झंडा लगाने के लिए नहीं, देश में भगवा झंडा लहराने के लिए चुना गया है। कहा तो कोई बंदूक के साथ रैली में पहुंचा, साथ में धार्मिक गुरुओं और सियासी नेता भी रहे मौजूद। जिनका अपना कोई भाई या बेटा न खोया हो, उसे क्या पता इसका दर्द। पिछले दिनों नवलगुंद के समीर की हत्या हो या हर्षा की, किसी को ये दिन न मिले जिस दिन ऐसे अपनों से दूर होना पड़े। सुनिए अपना बेटा खोने वाली एक दुखियारी माँ की आवाज़ और अपने भाई को खोने वाली बहन की फरियाद। किस दिशा में जा रहा है मेरा देश, आप समझदार हैं, फैसला खुद कर सकते हैं। ಎಲ್ಲರೂ ಮಕ್ಕಳು ಕಣೋ, ನಿಮ್ಮ ತಾಯಂದ್ರಿಗೆ ಎಲ್ಲರೂ ಅಕ್ಕ ಅಣ್ಣ ತಮ್ಮ ಎಲ್ಲಾರ್ಗೂ ನಾನು ಅವರು ಇವರು ಅಂತ ಹೇಳಲ್ಲ ಸರ್, ಎಲ್ಲರೂ ಮನೆಯಲ್ಲಿ ಹೆತ್ತಿರ್ತಾರೆ ಕಣೋ ಅಪ್ಪ ಅಮ್ಮ. ನಿಮ್ಮನ್ನ ದಯವಿಟ್ಟು ಕೇರ್ಫುಲ್ ಆಗಿರ್ರಿ. ಹರ್ಷನ್ ಪರಿಸ್ಥಿತಿ ಯಾರು ಮಾಡ್ಕೊಬೇಡಿ. ನಾನು ಯಾವ ಪಂಗಡದವರು ಏನು ಹೇಳಲ್ಲ, ಎಲ್ಲರೂ ನನ್ನ ಅಣ್ಣ ತಮ್ಮಂದಿರೇ. ನಿಮ್ಗೆ ಯಾರಿಗೆ ನೋವಾದ್ರೂ ನಿಮ್ಮ ಅಪ್ಪ ಅಮ್ಮಂಗೆ ನೋವಾಗುತ್ತೆ. ದಯವಿಟ್ಟು ಹೇಳ್ತೀನಿ, ಎಲ್ಲ ದ್ವೇಷ ಬಿಟ್ಬಿಟ್ಟು ಎಲ್ಲ ಅಮ್ಮಂದಿರ ತರ ಇದ್ರು. ಹರ್ಷನು ನನ್ನ ಮಗ ಇದ್ದಂಗೆ, ಸಮೀರ್ನು ನನ್ನ ಮಗ, ಹರ್ಷನು ನನ್ನ ಮಗ ಇದ್ದಂಗೆ. ಅವ್ರಿಗೆ ಎಷ್ಟು ದುಃಖ ಆಗೋದು ನನಗೂ ಅರ್ಥ ಆಗ್ತೈತಿ. ಯಾರ್ಯಾರು ಬಂದು ಏನೇನು ಭಾಷಣ ಮಾಡಿ ಹೇಳಿ ಹೋಗ್ತಾರೆ, ಇಲ್ಲೇ ಬಡವರು ಮಕ್ಕಳು ಹಿಂದೂ ಮುಸ್ಲಿಂ ಎಂದು ಬಡದಾಡ್ಕೊಂಡು ಸಾಯಿ ಹೋಗೋದು. ಅವ್ರು ಹೋಗಿ ಅವ್ರು ಆರಾಮಿರ್ತಾರೆ. ನಮ್ಮ ಮಕ್ಕಳಿಗೆ ನಾವು ಕಳ್ಕೊಂಡು ನಾವು ಸಾಯ್ಬೇಕು. ದುಡಿಯೋ ಮಕ್ಕಳಿಗೆ ಕಳ್ಕೊಂಡು ನಾವು ನೋವು ಮಾಡ್ಕೋಬೇಕು. ನನ್ನ ಮಗ ಸಮೀರ್ ಒಂದು ಅಮಾಯಕ ಮಗ, ಎದರಲ್ಲೂ ಇದ್ದಿಲ್ಲ, ಬಹಳ ಸಣ್ಣ ಹುಡುಗ. ಮನೆ ಜವಾಬ್ದಾರಿ ಹೊತ್ತು ಎಲ್ಲ ಅವನೇ ಮಾಡ್ತಿದ್ದ. ಹೇಗೆ ಪಾತ್ರರಾಗಿದಾರಪ್ಪ ಅಂತಂದ್ರ, ನಾವು ಭಾರತೀಯರು ಎಂತಾರದೀವಿ ಅಂದ್ರ ನೀರು ಬೇಡದ್ರ ಪಾನಕ ಕೊಡ್ತೀವಿ, ಹಾಲು ಬೇಡದ್ರ ಮಜ್ಜಿಗೆನ ಕೊಡ್ತೀವಿ. ಆದ್ರೆ ನೀವು ನಮ್ಮ ಭಾರತ ದೇಶವನ್ನ ಏನು ಹಿಜಾಬ್ಮಯ ಮಾಡೋದು ಬರ್ತೀರಿ ಅಂತಿರಲ್ಲ, ಈಗ ನೀವು ಏನಾರ ಈ ಭಾರತ ದೇಶವನ್ನ ಹಿಜಾಬನ್ನ ಮಾಡಕ್ ಬರ್ತೀರಿಯಪ್ಪ ಅಂತಂದ್ರೆ ನಾವು ಶಿವಾಜಿ ಕೈಯಲ್ಲಿ ಕತ್ತಿ ತೊಗೊಂಡು ಇಂಚ್ ಇಂಚಾಗಿ ಕಡಿಬೇಕಾಗ್ತದೆ. ನಮ್ಮ ದೇಶ ಏನ್ ಮಾಡ್ತೈತಿ, ಕೇಸರಿಮಯ ಆಯ್ತು. ನಾವು ಹಿಜಾಬ್ಗಳನ್ನು ಮಾಡಕ್ ಬಿಡಂಗಿಲ್ಲ. 24 ಗಂಟೆವರೆಗೆ ಏನ್ ಮಾಡಿರಿ ನೀವು, ಆರೋಪಿಗಳನ್ನ ಬಂಧನ ಮಾಡಿರಲ್ಲ. ಬಂಧನ ಮಾಡಿದ್ದು ನಮ್ಗೆ ಏನನ್ಸೈತಿ, ಖುಷಿ ಅನ್ಸೈತಿ. ಬರೀ ನೀವು ಬಂಧನವನ್ನ ಮಾಡಿ ಬಿಡಬೇಕಾಗಿಲ್ಲ. ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದ್ರೆ 24 ಗಂಟೆ ಬೇಡ, ಒಂದೇ ಕಾಲ ಸರ್ಕಾರ ನಮ್ ಕೈ ಕೊಟ್ಟು ನೋಡ್ರಿ. ಅಂತ 6 ಜನ ಹಿಜಾಬ್ ಅಲ್ಲ 60 ಭಾರತ್ ಮಾತಾ ಕಿ ವಂದೇ ಮಾತರಂ, ಜೈ ಶ್ರೀರಾಮ್, ಜೈ 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 ಭವಾನಿ. ಅಂತ ಹಿಂದೂಗಳು ನಾವು ಇವತ್ತು ಈ ಬೀದಿ ಒಳಗೆ ಇಳಿದು ಹೆಣಗಳನ್ನ ಇಟ್ಕೊಂಡು ಇವೇನು ಹೋರಾಟ ಮಾಡ್ತಾ ಇದೀವಿ. ನಿಜಕ್ಕೂ ನಮ್ಗೆ ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಕೇಂದ್ರದೊಳಗ ರಾಜ್ಯದೊಳಗೆ ಎರಡೂ ಕಡೆ ನಮ್ಮದೇ ಸರ್ಕಾರ ಇದ್ರೂ ಕೂಡ ನಮ್ಮದು ಏನಿತ್ತು ಆಸೆ, ಬಿಜೆಪಿ ಬಾವುಟ ಹಾರಿಸ್ಬೇಕನ್ನೋದಲ್ಲ, ಕೇಸರಿ ಬಾವುಟ ಹಾರಿಸಬೇಕು ಅನ್ನುವಂತ ಆಸೆ ಇಟ್ಕೊಂಡು ಹಿಂದೂಗಳು ತಮ್ಮ ರಕ್ತ ಹರಿಸಿ ಇವತ್ತು ನಿಮ್ಗೆ ಅಧಿಕಾರದ ಗದ್ದಿಗೆ ಒಳಗೆ ಕುಂದಿರ್ಸ್ಯಾರ. ನಿಮ್ಗೆ ಆಪರೇಷನ್ ಕಮಲ ಮಾಡ್ಲಿ ಅಂತಲ್ಲ, ಯಾರು ಮತಾಂತರ ಇವತ್ತು ನಮ್ಮ ಹಿಂದೂ ಯುವಕರ ಹೆಣಗಳ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹಚ್ಚಾರಲ್ಲ, ಅವ್ರ ಪೋಸ್ಟ್ ಮಾರ್ಟಮ್ಗಳು ಆಗ್ಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಅಧಿಕಾರದ ಗದ್ದಿಗೆ ಮೇಲೆ ಕುಂದಿರ್ಸಿವಿ. ಆಪರೇಷನ್ ಕಮಲ ಮಾಡೋದನ್ನ ಬಿಟ್ಟು ಮತಾಂತರ ಹೆಣಗಳ ಪೋಸ್ಟ್ ಮಾರ್ಟಮ್ ನೀವು ಯಾವಾಗ ಮಾಡ್ತೀರಿ ಅವಾಗ ಹಿಂದೂಗಳು ಶಾಂತ ಆಗ್ತಾರೆ, ಹಿಂದೂಗಳಿಗೆ ನ್ಯಾಯ ಸಿಗ್ತದೆ
ಆಗ್ತದ. ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ, ನೀವು ದಯವಿಟ್ಟು ನೀವು ನಿಮ್ಮ ಹಿಂದೂಗಳು ಆರಿಸಿ ತಂದು ನಿಮ್ಗೆ ಅಧಿಕಾರದ ಮೇಲೆ ಕುಂದಿರ್ಸಿವಿ ಅಂತಂದ್ರೆ ಹಿಂದೂಗಳ ಪರವಾಗಿ ನೀವು ಇರಬೇಕು ಅಂತ ಹೇಳಿ. ನಿಮ್ಮಲ್ಲಿ ನಿಜವಾಗ್ಲೂ ತಾಕತ್ತು ದಮ್ ಅನ್ನೋದತ್ತ ಇದ್ರೆ ನೀವು ಒಂದೇ ಒಂದು ಮಾತು ಹಿಂದೂಗಳಿಗೆ ಹೇಳ್ರಿ, ಈ ರಾಜ್ಯದೊಳಗ ಹಿಂದೂಗಳ ಒಂದೇ ಒಂದು ಕೂದಲು ಕೊಂಕಾಯ್ತು ಅಂತಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡುದಿಲ್ಲ ಅನ್ನುವಂತ ಮಾತು ಬಸವರಾಜ ಬೊಮ್ಮಾಯಿ ಅವರು ಹೇಳಬೇಕು. ಅಷ್ಟೇ ಅಲ್ಲ, ಆಗದೆ ಇತ್ತಂತಂದ್ರೆ ಇಲ್ಲಿರುವಂತ ಎಲ್ಲಾ ಸರ್ಕಾರ ಮುಖ್ಯಮಂತ್ರಿ ಸಮೇತವಾಗಿ ಎಲ್ಲಾ ಶಾಸಕರು ಮಂತ್ರಿಗಳು ಒಂದ್ಸರಿ ಯುಪಿಗೆ ಹೋಗಿ ತರಬೇತಿ ತಗೊಂಬರ್ರಿ. ಯೋಗಿ ಆದಿತ್ಯನಾಥ್ ಅವ್ರನ್ನ ನೋಡಿ ನಾಚಿಕೆ ಪಡ್ಬೇಕು ನೀವು ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಮಂಚಾಲೇಶ್ವರಿ ತೊನ್ಸಾಳ್, ಹಿಂದೂ ಮುಖಂಡರು. मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं। अरे दीदी, अब बिगोज है ना, वो भी बेस्ट क्वालिटी के साथ अच्छे डिस्काउंट के साथ 30 मिनट में आपके घर तक। सच में? जी हाँ, क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ। और खबरों के लिए देखते रहिए बी न्यूज़ नेशन।